ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್. ನನಗೆ ಗೊತ್ತೊಂದು ಮಾಂಗಲ್ಯ ಚೈನು, ಒಂದ್ ಜೊತೆ ಬಳೆ ಮತ್ತೆ ಒಂದ್ ಜೊತೆ ವಾಲೆ ಆರ್ಡರ್ ಮಾಡಿದ್ದಾರೆ. ಬಳೆ ಮತ್ತು ವಾಲೆ ಬಂದು ಹಳೆ ಕಸ್ಟಮರ್ ಇವ್ರು ಮಾಡಿಸಿರೋದು. ಇದು ಬಂದು ಬಳೆ ಬಂದು ನನ್ನ ಫ್ರೆಂಡ್ ರಘು ಅಂತೇಳಿ ಇದಕ್ಕೆ ಮೊದಲು ಕೂಡ ಅವ್ರು ಬಳೆ ಮಾಡಿಸಿದ್ರು ಅವ್ರ ತಾಯಿಗೆ. ಈಗ ಅವ್ರ ವೈಫ್ಗೆ ಅಂತೇಳಿ ಮತ್ತೆ ಡಿಸೈನ್ ಮಾಡಿಸಿದ್ದಾರೆ. ಮತ್ತೆ ಇದು ತೂಕ ಬಂದ್ಬಿಟ್ಟು ಒಂದು ನಿಮಿಷ ಹೇಳ್ತೀನಿ. ಇದು ತೂಕ ಬಂದ್ಬಿಟ್ಟು 32 ಗ್ರಾಮ್ ಆಗಿದೆ. 30 ಗ್ರಾಮ್ ಅನ್ಕೊಂಡಿದ್ದು 32 ಗ್ರಾಮ್ ಆಗಿದೆ. ಮತ್ತೆ ಬಂದು ಲಕ್ಷ್ಮಿ ವಾಲೆ ಬಂದು ಇದಕ್ಕೆ ಮೊದಲು ಕೂಡ ಕಸ್ಟಮರ್, ನಮ್ಗೆ ಹಳೆ ಕಸ್ಟಮರ್, ಇವರು ಬೆಂಗಳೂರಿಂದ ಆರ್ಡರ್ ಮಾಡಿರೋದು. ಇವರು ಅಷ್ಟೇ ಹಳೆ ಕಸ್ಟಮರ್. ಇವ್ರಿಗೂ ಇದಕ್ಕೆ ಮೊದಲು ಕೂಡ ನಮ್ಮ ಹತ್ರ ನಕ್ಲೆಸ್, ಹಾರ ಇವೆಲ್ಲ ಮಾಡಿಸಿದ್ದಾರೆ, ಜುಮ್ಕ ಕೂಡ ಮಾಡಿಸಿದ್ದಾರೆ ಅನ್ಸುತ್ತೆ. ಇವರು ಬಂದು ಲಕ್ಷ್ಮಿ ವಾಲೆ ಶಾಂಪಲ್ ನಮ್ಗೆ ಕಳಿಸಿದ್ರು, ಈ ತರ ಮಾಡ್ಕೊಡಿ ಅಂತೇಳಿ. ಸರಿ ಮೇಡಮ್ ಅಂತ ಮಾಡ್ಕೊಡಿ. ಇದು ಮಾಡ್ಕೊಡೋಕೆ ಸ್ವಲ್ಪ ಲೇಟ್ ಆಯ್ತು, ಯಾಕಂದ್ರೆ ಇದು ಬೆಂಗಳೂರಲ್ಲಿ ಇದು ಸಿಗ್ಲಿಲ್ಲ ಲಕ್ಷ್ಮಿಗಳು, ಹಂಗಾಗಿ ಬೇರೆ ಕಡೆಯಿಂದ ತರಿಸಿ ಮಾಡಿಸ್ಬೇಕಾಯ್ತು. ಅದು ಲೇಟ್ ಆಯ್ತು ಹಂಗಾಗಿ. ಮತ್ತೆ ಮಾಂಗಲ್ಯ ಚೈನ್ ಬಂದ್ಬಿಟ್ಟು ಇದು ಬಂದು ಹೊಸ ಕಸ್ಟಮರ್. ಇವ್ರು ಬಂದು ಒಂದು 75ರಿಂದ 80 ಗ್ರಾಮಲ್ಲಿ ಮಾಡಿ ಅಂತ ಹೇಳಿದ್ರೆ, ನಾನು ಹೇಳ್ದೆ ಬರೀ ಮಾಂಗಲ್ಯ ಚೈನ್ಗೆ ಅಷ್ಟು ಇನ್ವೆಸ್ಟ್ ಮಾಡೋದೇನು ನೆಸಿಟಿ ಇಲ್ಲ ಅಂತೇಳಿ ಹೇಳಿದೆ. ಆದ್ರೂ ಪರವಾಗಿಲ್ಲ ಅಂತೇಳಿ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಇವಾಗ ಇದು 76 ಗ್ರಾಮ್ ಇದೆ. ಹೇಳಿದ್ರು ಕಸ್ಟಮರ್ ನಮ್ಗೆ 75ರಿಂದ 80 ಗ್ರಾಮ್ ಒಳಗಡೆ ಇರ್ಲಿ ಅಂತೇಳಿ ಹೇಳಿದ್ರು. ಹಂಗಾಗಿ ಇದು ಅಷ್ಟೇ ತೂಕ ಇದೆ. ಇದು ಬಂದು ಕಸ್ಟಮರ್ ಬಂದು ತುಂಬಾ ಅವ್ರಿಗೇನಂದ್ರೆ ಬರೀ ಚೈನ್ ಮಾತ್ರ ಸಾಕು, ನಮ್ಗೆ ಮೋಪ್ ಏನ್ ಬೇಕಿಲ್ಲ ಅಂತ ಹೇಳಿ ಹೇಳಿದ್ರು. ನಾನು ಹೇಳ್ದೆ ಹೆಂಗೋ ತೂಕ ಜಾಸ್ತಿ ಇಡ್ತಿದ್ದೀರಾ, ಮೋಪ್ ಹಾಕಿಸ್ಕೊಳ್ಳಿ ಚೆನ್ನಾಗಿರುತ್ತೆ, ಅದು ಒಂಥರ ಜ್ಯುವೆಲ್ರಿ ತರ ಕಾಣುತ್ತೆ, ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಹೇಳ್ದೆ. ಸರಿ ಅಂತೇಳಿ ಅವ್ರು ಒಪ್ಕೊಂಡ್ರು. ತುಂಬಾ ಯೋಚನೆ ಮಾಡಿದ್ರು ಅವರು, ಇದು ಮಾಡ್ಸೋಣ ಬೇಡವಾ ಮೋಪು ಅನ್ನೋ ಕನ್ಫ್ಯೂಷನ್ ತುಂಬಾ ಇದ್ರು. ನಾನು ಹೇಳಿದ್ರೆ ಮೋಪ್ ಮಾಡಿಸಿದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದು, ಯಾಕಂದ್ರೆ ತೂಕ ಕಡಿಮೆ ಇದ್ದಾಗ ನಾನೇ ಬೇಡ ಅಂತ ಹೇಳ್ತಿದ್ದೆ. ತೂಕ ಜಾಸ್ತಿ ಇದೆ ಅಲ್ಲ, ಹಂಗಾಗಿ ಮೋಪ್ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಮೋಪ್ ಒಂದು ಮಾಡ್ತಿದೀವಿ. ಅವರಿಂದ ಲಕ್ಷ್ಮಿನೇ ಇರ್ಲಿ ಅನ್ನೋ ಇದರಿಂದ ಲಕ್ಷ್ಮಿನೇ ಹಾಕ್ಸ್ಕೊಂಡಿದ್ದಾರೆ. ಮತ್ತೆ ಬಂದು ಶಂಕು ಚಕ್ರ ಇದೆ. ಕಸ್ಟಮರ್ ಹೇಳಿದ್ರು ಶಂಕು ಚಕ್ರನ ಇದು ಡಿಫ್ರೆನ್ಸ್ ಮಾಡಿ, ಇದು ಕೆಳಗಡೆಗೆ ಇದು ಮೇಲ್ಗಡೆಗೆ ಹಾಕಿ ಅಂತ. ಅದು ಕರೆಕ್ಟ್ ಅಲ್ಲ, ಯಾಕಂದ್ರೆ ಫಸ್ಟ್ ನೋಡೋದೇ ಶಂಕು ನೋಡ್ತೀವಿ ನಾವು, ಮತ್ತೆ ಚಕ್ರ ಮತ್ತೆ ನೋಡ್ತೀವಿ ಅನ್ನೋದ್ರಿಂದ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿ ಅದೇ ತರಾನೇ ಮಾಡಿದೀವಿ. ಇದೊಂದಾಯ್ತು. ಇದು ಬಂದು ಡಬಲ್ ಬದ್ದು ಚೈನ್ ಅಂತೀವಿ ನಾವು. ಇದನ್ನು ಬಂದು ನಾನು ಅದೇ ಕೆಲಸವಾಗಿ ಕೊಯಂಬತ್ತೂರು ಕೊಟ್ಟು ಮಾಡಿಸಿದ್ದೀನಿ ಚೈನು ಮೋಪು ಎಲ್ಲಾನು ಅಷ್ಟೇ. ಯಾಕಂದ್ರೆ ಅಲ್ಲಿ ಮಾಡಿಸಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶದಿಂದ ಆ ಥರ ಮಾಡ್ಬೇಕಾಯ್ತು. ಮತ್ತೆ ಬೆಂಗಳೂರಲ್ಲಿ ಇದೆ ಆಕ್ಚುಲಿ, ಆದ್ರೆ ಇಷ್ಟು ಫಿನಿಶಿಂಗ್ ಬರಲ್ಲ ಲಕ್ಷ್ಮಿ ಅನ್ನೋ ಉದ್ದೇಶದಿಂದ ಅಲ್ಲಿ ಮಾಡಿಸಿದ್ದೀವಿ. ಮತ್ತೆ ಇದಕ್ಕೆ ಮೇಕಿಂಗ್ ಚಾರ್ಜ್ ಕೂಡ ಕಡಿಮೆನೆ ಮಾಡಿದ್ದೀನಿ, ಯಾಕಂದ್ರೆ ಕಸ್ಟಮರ್ ಇವಾಗ ಎಂಕ್ವೈರಿ ಮಾಡದೆ ಯಾರು ಬರಲ್ಲಲ್ಲ. ಎಂಕ್ವೈರಿ ಮಾಡಿರ್ತಾರೆ, ಅವರು ಒಂದ್ 4 ಕಡೆ ವಿಚಾರಿಸಿ ಅವರು ಬಂದು ಕೇಳಿದ್ರು, ಸರ್ ಈ ತರ ನಾವು ಮಾಂಗಲ್ಯ ಚೈನ್ ಮಾಡಿಸ್ಬೇಕು ಅಂತ ಹೇಳಿದ್ವಿ, ನಿಮ್ಮ ಹತ್ರ ಆದ್ರೆ ಎಷ್ಟಾಗುತ್ತೆ, ಮೇಕಿಂಗ್ ಚಾರ್ಜ್ ಎಷ್ಟಾಗುತ್ತೆ, ಟೋಟಲ್ ಅಮೌಂಟ್ ಹೇಳಿ ಅಂತೇಳಿ ಹೇಳಿದ್ರು. ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿದ್ದೆ. ಸರಿ, ಅದ್ರ ಪ್ರಕಾರ ಅವ್ರಿಗೆ ಇಷ್ಟ ಆಯ್ತು. ಮತ್ತೆ ಬಂದು ಆರ್ಡರ್ ಮಾಡಿದ್ದಾರೆ. ಮತ್ತೆ ಅವ್ರ ಹತ್ರ ಹಳೇದು ಮಾಂಗಲ್ಯ ಚೈನ್ ಇದೆ, ಅದನ್ನು ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ನಾವೀಗ ಮಾಂಗಲ್ಯ ಚೈನ್ ಮಾಡ್ಕೊಡ್ತಿದ್ದೀವಿ. ಮತ್ತೆ ಬಳೆಗಳು ನೋಡ್ಬೋದು, ಬಳೆಗಳು ಕೂಡ ತುಂಬಾ ಚೆನ್ನಾಗಿದ್ದಾವೆ. ಇದಕ್ಕೆ ಮೊದಲು ಕೂಡ ಮಾಡಿಸಿದ್ದೀನಿ ನಾನು ಬಳೆನ. ಇದು ತುಂಬಾ ಡೀಸೆಂಟ್ ಆಗಿರುತ್ತೆ ಬಳೆಗಳಿದು. ನಿಮ್ಗೂ ಏನಾದ್ರು ಈ ತರ ಬೇಕಿದ್ರೆ ಮಾಡಿಸ್ಕೊಳ್ಳಿ. ಡಿಸೈನ್ ಏನಂದ್ರೆ ಎಲ್ಲೂ ಕೂಡ ಇದು ಕೊಳಕ್ ಕೂತ್ಕೊಳ್ಳೋದಾಗ್ಲಿ ಆ ತರ ಏನೂ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ನಿಮ್ಗೆ ಏನಾದ್ರು ಬೇಕಿದ್ರೆ ಈ ತರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಬಳೆ ಬಂದ್ಬಿಟ್ಟು 2.6 ಅನ್ಸುತ್ತೆ ಸೈಜ್. ನನಗೆ ಇದಕ್ಕೆ ಮೊದಲು ಮಾಡಿದ್ದು ನಾವು 2.4 ಮಾಡಿದ್ವಿ ಅವ್ರ ತಾಯಿಗೆ ಅಂತೇಳಿ. ಈಗ 2.6 ಮಾಡಿದ್ವಿ ಅವ್ರ ವೈಫ್ಗೆ ಅಂತೇಳಿ. ಇವ್ರು ಬಂದು ನಮ್ಗೆ ಹಳೆ ಕಸ್ಟಮರ್ ಅಂತ ಹೇಳ್ಬೇಕಾಗಿಲ್ಲ, ಫ್ರೆಂಡ್ ನನಗೆ ಇವರು ರಘು ಅಂತ ಹೇಳ್ಬಿಟ್ಟು. ಮತ್ತೆ ಇವ್ರು ಇನ್ನೊಂದು ಉಂಗುರ ಒಂದು ಆರ್ಡರ್ ಮಾಡಿದ್ದಾರೆ, ಅದು ಇನ್ನೂ ರೆಡಿ ಆಗಿಲ್ಲ. ರೆಡಿ ಆದ್ಮೇಲೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಮತ್ತೆ ಲಕ್ಷ್ಮಿ ಬಳೆ ನೋಡ್ಬೋದು, ಕಸ್ಟಮರ್ ಬಂದ್ಬಿಟ್ಟು 7 ಗ್ರಾಮಲ್ಲಿ ಮಾಡಿ ಅಂತ ಹೇಳಿದ್ರು. ಇದು ಎಷ್ಟಾಗಿದೆ ಅಂದ್ರೆ 8 ಗ್ರಾಮ್ ಆಗಿದೆ. ಪರವಾಗಿಲ್ಲ, ಸ್ವಲ್ಪ ಕಸ್ಟಮರ್ ಸ್ಟ್ರಾಂಗೇ ಇದ್ದಾರೆ, ಏನು ಪರವಾಗಿಲ್ಲ. 1 ಗ್ರಾಮ್ ಜಾಸ್ತಿ ಆದ್ರೂ ಕೂಡ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಇಷ್ಟೇ, ಇನ್ನೇನಿಲ್ಲ. ಮತ್ತೆ ಏನು ಹೇಳಿ, ನೀವು ಕೂಡ ಯೋಚನೆ ಮಾಡ್ತೀರಾ ಚಿನ್ನದ ಬಗ್ಗೆ, ಯೋಚನೆ ಮಾಡ್ತೀರಾ, ಜಾಸ್ತಿ ಯೋಚನೆ ಮಾಡ್ತೀರಾ, ಆದಷ್ಟು ಚಿನ್ನನ ತಗೊಳ್ಳೋಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ನಿಮ್ ಕಷ್ಟಕ್ಕೆ ಬರೋ ಚಿನ್ನನೇ. ನಾನು ಡೈಲಾಗ್ ಹೊಡಿತಿರ್ತೀನಪ್ಪ ಬಿಟ್ಟಾಗಿ. ನೀವು ಮಾಡಿಸ್ಕೊಳ್ಳಿ ಚಿನ್ನನ ಅಷ್ಟೇ, ನಾನು ಹೇಳೋದು ಇನ್ನೇನಿಲ್ಲ. ಸ್ವಲ್ಪ ಯೂನಿಕ್ ಆಗಿ ಇರ್ಬೇಕಂದ್ರೆ G7 ಆರ್ಡರ್ ಮಾಡಬೇಕು. ಮತ್ತೆ ಇನ್ನ 2 ಟೀಕಾಗಳಿದಾವೆ, ಅದನ್ನು ವಿಡಿಯೋ ಮಾಡಬೇಕು. ಅದು ನೋಡಬೇಕು ಒಂದೇ ಸಲ ಆಗುತ್ತಾ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತಾ ಅಂತ ನೋಡಬೇಕು.
2 ಟೀಕಾಗಳಿದಾವೆ, ಇನ್ನು ಸ್ವಲ್ಪ ಆರ್ಡ್ರ್ಗಳಿದ್ದಾವೆ ಇರೋಕ್ಕೇನು. ಅದು ಹೇಳ್ತೀನಿ, ಮತ್ತೆ ಹೇಳ್ತೀನಿ. ಇದು ಮಾಂಗಲ್ಯ ಚೈನ್ ಬಗ್ಗೆ ಇವಾಗ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ. ನಿಮ್ಗೆ ಏನಾದರೂ ಬೇಕಿದ್ರೆ ಆರ್ಡ್ರ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ನೀವು ಯೋಚನೆ ಅಂತೂ ಮಾಡ್ತಾ ಇರಬೇಡಿ ಜ್ಯುವೆಲ್ರಿ ಮಾಡಿಸ್ಲಿಕ್ಕೆ, ಆಯಿತಾ. ಸೀಸನಲ್ಲಿ ಬಂದು ಆರ್ಡ್ರ್ ಮಾಡಿಬಿಡಿ, ಚೆನ್ನಾಗಿರುತ್ತೆ. ಮೇಕಿಂಗ್ ಚಾರ್ಜ್ ತುಂಬ ಕಡಿಮೆ ಇರುತ್ತೆ. ಅಷ್ಟೇ, ಇನ್ನೇನಿಲ್ಲ. ನಿಮ್ಗೆ ಒಳ್ಳೇದಾಗುತ್ತೆ. ಚಿನ್ನ ತಗೊಳ್ಳೋದ್ರಿಂದ ಒಳ್ಳೇದಾಗುತ್ತೆ. ಚಿನ್ನ ತಗೊಳ್ಳಿ. ಥ್ಯಾಂಕ್ ಯು. ನಿಮ್ಗೆ ಏನಾದರೂ ಜ್ಯುವೆಲ್ರಿ ಬೇಕಾದರೆ ನಮಗೆ ವಾಟ್ಸಪ್ ಮಾಡಿ ಈ ನಂಬರ್ಗೆ 9206205060 ಈ ನಂಬರ್ಗೆ ವಾಟ್ಸಪ್ ಮಾಡಿ, ಇಲ್ಲ ಕಾಲ್ ಮಾಡಿ. ನಿಮಗೆ ನನ್ನ ಕೈಯಲ್ಲಿ ಆಗೋಂಗಿದ್ರೆ ಮಾಡಿಕೊಡ್ತೀನಿ, ಇಲ್ಲಾಂದರೆ ಆಗಲ್ಲ ಅಂತ ಹೇಳ್ತೀನಿ. ಮತ್ತು ಅದರ ತೂಕ ಎಷ್ಟಾಗುತ್ತೆ ಏನು ಸ್ವಲ್ಪ ಡೀಟೇಲ್ ಕೊಡ್ತೀನಿ ಅದ್ರ ಬಗ್ಗೆ. ನಾನು ಹೇಳೋದಂದರೆ ನೀವು ಯಾವುದೇ ಕಾರಣಕ್ಕೂ ಸುಮ್ಮನೆ ಎಲ್ಲನೂ ಕಳಿಸ್ಬೇಡಿ, ವೇಸ್ಟ್ ಫೋಟೋಗಳನ್ನೆಲ್ಲ ಕಳಿಸ್ಬೇಡಿ. ನೀವು ಡಿಸೈಡ್ ಆಗಿಡಬೇಕು, ಈ ಥರದ್ದು ಮಾಡಬೇಕು, ನಮ್ಗೆ ಈ ಥರದ್ದು ಬೇಕೇ ಬೇಕು ಅಂದಾಗ ಮಾತ್ರ ನನಗೆ ವಾಟ್ಸಪ್ ಮಾಡಿ, ಕಾಲ್ ಮಾಡಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ, ನಿಮ್ಮ ಟೈಮು ನನ್ನ ಟೈಮು ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಮಾಡ್ತಿರೋದು ಒಳ್ಳೆ ಕೆಲಸ ಮಾಡುವಾಗ ನೀವು ಅದನ್ನು ಒಳ್ಳೆಯದಾಗಿ ಯೋಚನೆ ಮಾಡಿ. ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ, ಸುಮ್ಮನೆ ಎಂಕ್ವೈರಿಗಳು ಮಾಡೋಕ್ಕೆ ಫೋಟೋಸ್ ಕಳಿಸ್ಬಿಡ್ತಾರೆ, ಇದೆಷ್ಟಾಗುತ್ತೆ ಅದೆಷ್ಟು. ನಾನು ಅದ್ರ ಬಗ್ಗೆ ಕ್ಲೀನಾಗಿ ತಿಳ್ಕೊಂಡು ನಾನು ಹೇಳೋ ಅಷ್ಟೊತ್ತಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಸುಮ್ಮನೆ ವೇಸ್ಟಾಗಿ ಸುಮ್ಮನೆ ಎಂಕ್ವೈರಿ ಎಲ್ಲ ಮಾಡಿ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಒಂದೇ ಮಾತಲ್ಲಿ ಇಟ್ಬಿಡ್ತಾರೆ. ಆ ಥರ ಮಾಡಬೇಡಿ. ನಿಮ್ಗೆ ಏನಾದರೂ ಫೋನ್ ಮಾಡಿದ್ದೀರಾ, ವಾಟ್ಸಪ್ ಮಾಡಿದ್ದೀರಾ ಅಂದರೆ ಅದಕ್ಕೊಂದು ಬೆಲೆ ಇರಬೇಕು. ಆ ಥರ ಯೋಚನೆ ಮಾಡಿದರೆ ಸರಿನಾ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. G7 ಜ್ಯುವೆಲರ್ಸು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಿಮ್ಗೆ ಏನಾದರೂ ಹೊಸ ಜ್ಯುವೆಲ್ರಿ ಬಂದರೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಿರ್ತೀನಿ. ನಿಮಗೆ ಬೇಕಾಗುತ್ತೆ, ನೀವು ಮಾಡಿಸ್ತೀರಾ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ನ ಮರಿಬೇಡಿ. ಥ್ಯಾಂಕ್ ಯು. ಈಗ ಕೊನೆಯಲ್ಲಿ ವೀಡಿಯೋದಲ್ಲಿ ತೋರಿಸ್ತೀನಿ, ಕ್ಲೀನಾಗಿ ನೋಡಿ. ಡಿಸೈನ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ, ಆರ್ಡರ್ ಮಾಡಿ. ಥ್ಯಾಂಕ್ ಯು. ಮತ್ತು ಈಗ ನೋಡ್ತಿರೋ ಬಳೆ ಬಂದ್ಬಿಟ್ಟು ಇದು ಬಂದು 2.6 ಇದೆ ಸೈಜ್. ಇದು ನೀವು ಡಿಸೈನ್ ಕ್ಲೀನಾಗಿ ಅಬ್ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಡೀಸೆಂಟಾಗಿರುತ್ತೆ ಡಿಸೈನ್ ಇದು. ಏನಂದರೆ ಏನೇನೋ ಡಿಸೈನಿಗೆ ಇಲ್ದಿರ ಸುಮ್ಮನೆ ಒಂಥರ ಡಾಟ್ ಬಂದು ಲೈನ್ಸ್ ಬಂದಿದೆ. ತುಂಬ ಚೆನ್ನಾಗಿದೆ ಇದು. ನಾನು ಇದಕ್ಕೆ ಮೊದಲು ಕೂಡ ಈ ಬಳೆನ ತುಂಬ ಸಲ ಮಾಡಿಸಿದ್ದೀನಿ. ಇದಾಯಿತು. ಇದ್ರ ತೂಕ ಬಂದು ನಿಮ್ಗೆ ತೋರಿಸ್ತೀನಿ. ತೂಕ ಬಂದುಬಿಟ್ಟು 32 ಗ್ರಾಮ್ ಇದೆ. 92% ಪ್ಯೂರಿಟಿ ಇದೆ. ಅಂದರೆ 916 ಹಾಲ್ಮಾರ್ಕ್ ಎಲ್ಲ ಪಾಸ್ ಆಗಿದೆ. ಇದು ನೋಡ್ಬೋದು, ಇಲ್ಲಿ ಹಾಲ್ಮಾರ್ಕ್ ಎಲ್ಲ ಪಾಸ್ ಆಗಿರೋದು. ಪಾಲಿಶು ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿದೆ, ತುಂಬ ಎಲ್ಲೋ ಶೇಡಲ್ಲೂ ತುಂಬ ಚೆನ್ನಾಗಿ ಕಾಣ್ತಿದೆ. ನಿಮ್ಗೆ ಏನಾದರೂ ಬೇಕಿದ್ರೆ ಈ ಡಿಸೈನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ, ನಾನು ಒಂದು ಜ್ಯುವೆಲ್ರಿ ಮಾಡಿಸ್ಕೊಡ್ತೀನಿ. ಇದೊಂದಾಯಿತು. ಮತ್ತೆ ಬಂದು ಇದು ವಾಲೆ ನೋಡ್ಬೋದು. ಇದೇನಂದರೆ ಆಂಟಿ ಕಲರ್ ಮಾಡಿರೋದು. ಗಂಟೆ ಜೋರಾಗಿ ಬಾರಿಸ್ತಾರೆ. ಇದು ಬಂದು ತೂಕ ಬಂದು ಕಸ್ಟಮರ್ ಬಂದು 7 ಗ್ರಾಮ್ ಹೇಳಿದ್ರು. ಇದು ನನಗೆ ಕಸ್ಟಮರ್ ಇದು ಪಿಂಟ್ರೆಸ್ಟ್ ಆ್ಯಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅನಿಸುತ್ತೆ. ಇನ್ಸ್ಟಾಗ್ರಾಮಲ್ಲಿ ನೋಡಿ ಇದನ್ನು ನನಗೆ ವಾಟ್ಸಪ್ ಮಾಡಿದ್ರು. ನಾನು ಇದಕ್ಕೆ ಮೊದಲು ಕೂಡ ಮಾಡಿದ್ದೀನಿ ವಾಲೆನ, ಹೊಸ್ತಾನೆ ಅಲ್ಲ. ನಿಮಗೂ ಏನಾದರೂ ಈ ಥರ ಬೇಕಿದ್ದರೆ ಬಂದು ಆರ್ಡ್ರ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದೇನಂದರೆ ಡೈಲಿ ಯೂಸ್ ಮಾಡಲಿಕ್ಕಾಗಲ್ಲ. ಇದನ್ನು ನೀವು ಏನಾದರೂ ಹಾರನೋ ಅಲ್ಲ ಈ ಥರ ಫಂಕ್ಷನ್ಗೆ ಹಾರನೋ ನೆಕ್ಲೆಸ್ ಈ ಥರ ಹಾಕ್ಕೊಂಡಾಗ ಅದ್ರ ಜೊತೆಯಲ್ಲಿ ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವರು ಹಬ್ಬಕ್ಕೆ ಡೆಲಿವರಿ ಕೊಡಲೇಬೇಕು ಅಂತೇಳಿ ನನಗೆ ತುಂಬ ಫೋನ್ ಮಾಡ್ತಿದ್ರು. ಸ್ವಲ್ಪ ಲೇಟ್ ಆಯಿತು, ಸಾರಿ ಮೇಡಮ್, ಇವಾಗ ಕೊಟ್ಬಿಡ್ತೀನಿ. ಕೆಲವು ಒಂದೊಂದು ಸಲ ಲೇಟ್ ಆಗುತ್ತೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ತುಂಬ ದೊಡ್ಡದಾಗಿ ಬಂದಿದೆ ಸೈಜ್ 8 ಗ್ರಾಮ್ಗೆ. ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಹಾಕ್ಕೊಂಡ್ರೆ. ಲಕ್ಷಣವಾಗಿರುತ್ತೆ, ಲಕ್ಷ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೊಂದಾಯಿತು. ಮತ್ತು ಮಾಂಗಲ್ಯ ಚೈನ್ ಬಂದು ಇದು ಬಂದು ನಾವು ಬಂದು ಇದು ಡಬಲ್ ಬೊದ್ದು ಅಂತೀವಿ. ಇನ್ನು ಕೆಲವು ಕಡೆ ಇರೋದು ಆರೆಂಜ್ ಕಟಿಂಗ್ ಅಂತಾರೆ ಇದನ್ನು. ಆರೆಂಜ್ ಕಟಿಂಗ್ ಅಂತಾರೆ. ಇದು ಒಬ್ಬೊಬ್ಬರು ಒಂದೊಂದು ಹೆಸರು ಹೇಳ್ತಾರೆ. ಮತ್ತು ಇದು ಬಂದು ಲಕ್ಷ್ಮಿ ನೋಡ್ಬೋದು ನೀವು. ಲಕ್ಷ್ಮಿ ಕೂಡ ತುಂಬ ಚೆನ್ನಾಗಿದೆ. ಇದೇನಂದರೆ ನಾವು ಅದೇ ಕೆಲಸ ಕೊಯಂಬತ್ತೂರು ಕೊಟ್ಟು ಮಾಡಿಸಿದ್ದೀನಿ ಲಕ್ಷ್ಮಿನ. ಲಕ್ಷ್ಮಿ ವರ್ಕ್ ಅಂತೂ ತುಂಬ ಚೆನ್ನಾಗಿದೆ. ಲಕ್ಷ್ಮಿ ಫ್ಲವರ್ ಆಗಿರ್ಬೋದು, ಅದೇ ಲೋಟಸ್ ಅಂತಾರಲ್ಲ ಅದಾಗಿರ್ಬೋದು. ಮತ್ತು ಲಕ್ಷ್ಮಿ ಕೂತಿರೋ ಒಳಗಡೆ ಒಂಥರ ಮಂಟಪದಲ್ಲಿ ಕೂತಿರೋ ಹಂಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಶಂಕು ಚಕ್ರ ಅಷ್ಟೇ. ನಿಂಗೆ ಬೇಡ ಅಂದರೆ ಒಂದು ವೇಳೆ ಶಂಕು ಚಕ್ರ ಬೇಡ ಅಂದರೆ ಬರೀ ಇದನ್ನು ಮಾತ್ರ ಮಾಡಿಸ್ಕೋಬೋದು, ಚೆನ್ನಾಗೇ ಇರುತ್ತೆ. ಮತ್ತು ನೀವು ನೋಡ್ಬೋದು ಇದು 70 ಗ್ರಾಮ್ ಇರೋದ್ರಿಂದ ಅದು ಚೈನ್ ಅಂತೂ ತುಂಬ ಬಾಳಿಕೆ ಬರುತ್ತೆ. ಅದರಲ್ಲಿ ಬೇರೆ ಇವು ಸೆಲೆಕ್ಟ್ ಮಾಡಿರೋ ಡಿಸೈನ್ ಅಂತೂ ಅಂದರೆ ಇದು ನಾನೇ ರೆಕಮೆಂಡ್ ಮಾಡಿದೆ, ಡಿಸೈನ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅಂತ. ಇದು ಕಟಿಂಗಲ್ಲೇ ಸ್ವಲ್ಪ ಚೇಂಜಸ್ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ ಕಟಿಂಗ್ ಅಂತೂ.
76 ಗ್ರಾಮ್ ಆಗಿದೆ. ನಾನು ಹೇಳಿದ್ದೆ 75ರಿಂದ 80 ಗ್ರಾಮ್ ಮಾಡಿ ಅಂತ. ಅದು ಹಂಗೆ ಕೆಲವರು ಜಾಸ್ತಿ ಮಾಡಿಸ್ಬೇಕು ತೂಕ ಅಂದಾಗ ಅವಾಗ ಕಡಿಮೆ ಆಗುತ್ತೆ, ಕಡಿಮೆ ಇರಬೇಕು ಅಂದಾಗ ಜಾಸ್ತಿ ಆಗುತ್ತೆ. ಇದು ಬಂದು ನೋಡ್ಬೋದು 8 ಗ್ರಾಮ್ ಆಗಿದೆ. ಇದಕ್ಕೆ ಕಲ್ಲಿನ ತೂಕ ಕೂಡ ವಾಪಸ್ ಕೊಡ್ತೀನಿ, ಆಯಿತಾ. ನಿಮ್ಗೆ ಏನಾದರೂ ಬೇಕಿದ್ರೆ ಆರ್ಡ್ರ್ ಮಾಡಿ, ಮರಿಬೇಡಿ. ಇಷ್ಟೇ 3 ಆರ್ಡ್ರ್ ಇದೆ ಇವತ್ತು ಅಷ್ಟೇ.